ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿದ್ರ ಎಪಿಸೋಡ್ ನೋಡಿದ್ಮೇಲೆ ವೈಲ್ಡ್ ಕಾರ್ಡ್ ರೆಂಟಿಯರ ವೈಲ್ಡ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಟೋಟಲಿ ನಿಮ್ಮ ಮನಸ್ಸಿನ ಮಾತು ನಿನ್ನೆ ಎಪಿಸೋಡ್ ನೋಡಿದಾಗ ಯಾರ್ಯಾರ ವ್ಯಕ್ತಿತ್ವ ಯಾವ ರೀತಿ ಇತ್ತು, ಮುಖ್ಯವಾಗಿ ಟಾಸ್ಕ್ ಅನ್ನ ಬರದಲ್ಲಿ ಅವ್ರ ವ್ಯಕ್ತಿತ್ವನೇ ಮರ್ತು ಬಿಟ್ರ, ಯಾವ ರೀತಿ ಎಲ್ಲ ಸ್ಟ್ರಾಟಜಿ ಮಾಡಿದ್ರು, ಏನ್ ಅನ್ಸ್ತ ಅಂತ ನೀವು ಕಮೆಂಟ್ ಮಾಡಿ. ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಒಂದು ವ್ಯಕ್ತಿತ್ವ ಬಗ್ಗೆ ಮಾತಾಡಬೇಕು, ಇನ್ನೊಂದು ಟಾಸ್ಕ್ ಬಗ್ಗೆ ಮಾತಾಡಬೇಕು, ಇನ್ನೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡ್ರೆ ವೈಲ್ಡ್ ಡಿಸಿಷನ್ಸ್ ಇದಾವಲ್ಲ ಆ ಡಿಸಿಷನ್ಸ್ ಬಗ್ಗೆ ತುಂಬಾನೇ ಮಾತಾಡಬೇಕು. ಇಲ್ಲಿ ಮುಖ್ಯವಾಗಿ ಮಾತಾಡಲೇಬೇಕು, ನಮ್ಮ ಸೂರಜ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಈ ಎಪಿಸೋಡ್ ಅಲ್ಲಿ ಖಂಡಿತವಾಗ್ಲೂ ಒಬ್ಬ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗೋದ್ರ ಅನುಮಾನನೇ ಬೇಡ. ಯಾಕಂದ್ರೆ ಅವ್ರ ಕ್ಯಾರೆಕ್ಟರ್ ಎಲ್ಲೂ ಬಿಟ್ಕೊಟ್ಟಿಲ್ಲ. ಟಾಸ್ಕ್ ಆಗಿರ್ಬೋದು, ಮಾತಾಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಹುಡುಗಿ ಜೊತೆಗೆ ಇರಬೇಕಾದ್ರೆ ಅವ್ರ ಬಿಹೇವಿಯರ್ ಆಗಿರ್ಬೋದು, ಯಾವ್ದ್ರಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಕೊನೆಗೂ ತಂಡನು ಬಿಟ್ಕೊಡಲ್ಲ ಅನ್ನೋ ರೀತಿಯಲ್ಲಿ ಒಂದು ನಾಯಕನಾಗಿ ಮುಂದೆ ಕರೆಕ್ಟ್ ಆಗಿ ಅವ್ರ ಪರ್ಫಾರ್ಮೆನ್ಸ್ ತೋರಿಸ್ತಾರೆ. ಖಂಡಿತವಾಗ್ಲೂ ಈಗಿರೋ ಅಲ್ಲಿನ ಕಂಟೆಸ್ಟೆಂಟ್ ಗಳಲ್ಲಿ ನನಗೆ ಸ್ವಲ್ಪ ಜೆನ್ಯೂನ್ ಆಗಿ ಆಗಿರ್ಬೋದು, ಇಲ್ಲ ಒಂಥರ ಒಳ್ಳೆ ಕಂಟೆಸ್ಟೆಂಟ್ ಆಗಿರ್ಬೋದು, ಟಾಸ್ಕ್ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ವ್ಯಕ್ತಿತ್ವ ಆಗಿರ್ಬೋದು, ಅವ್ರು ನೋಡಿದಾಗ ಇಟ್ಸ್ ಎ ವೆರಿ ಗುಡ್ ಕಂಟೆಸ್ಟೆಂಟ್ ಅಂತ ಅನಿಸ್ತಾ ಇದೆ ನನಗೆ ಎಪಿಸೋಡ್ ನೋಡಿದಾಗ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಮಾತಾಡ್ಲೇಬೇಕು ನಮ್ಮ ಚಂದ್ರು ಮತ್ತೆ ನಮ್ಮ ಗಿಲ್ಲಿ ಅವ್ರ ಬಗ್ಗೆ. ಇವ್ರು ಸ್ವಲ್ಪ ಅತಿಯಾಗಿ ತೋರಿಸುತ್ತೆ. ರಿಷಾ ಗೌಡ್ ಅವ್ರ ಜೊತೆಗೆ ಇದ್ದಾಗ ಖಂಡಿತವಾಗ್ಲೂ ಅವ್ರ ಬಿಹೇವಿಯರ್ ಅಷ್ಟೊಂದೇನು ಚೆನ್ನಾಗಿ ಕಾಣ್ತಾ ಇಲ್ಲ. ಗಿಲ್ಲಿ ಮತ್ತೆ ಅದೇನು ಬರಗಟ್ಟನ್ ಕುಂತಾನೆ ಆ ರೀತಿ ಆಡ್ತಾ ಇದ್ದಾನೆ, ಅದು ಕರೆಕ್ಟ್ ಅಲ್ಲ. ಯಾಕಂದ್ರೆ ಗಿಲ್ಲಿ ಮೇಲೆ ತುಂಬಾನೇ ಹೋಪ್ಸ್ ಇದೆ, ಗಿಲ್ಲಿ ಮೇಲೆ ತುಂಬಾ ಜನ ಫ್ಯಾನ್ಸ್ ಕೂಡ ಇದ್ದಾರೆ. ಬಟ್ ಇಲ್ಲಿ ಏನಾಗುತ್ತಂದ್ರೆ ಪ್ರತಿ ಸಲ ಹುಡುಗಿ ವಿಷಯದಲ್ಲಿ ಹೋಗಿ ನನ್ ಪಕ್ಕದಲ್ಲೇ ಕುತ್ಕೋ, ನನ್ ಜೊತೆನೇ ಇರು, ನಾನ್ ತೊಡೆ ಮೇಲೆ ಮಕ್ಕಂತೀನಿ, ನನ್ ಕೈ ಹಾಕೋ, ಅದು ಮಾಡು ಇದು ಮಾಡು ಅಂದಾಗ ಇಲ್ಲಿ ರಿಷಾ ಗೌಡಗೆ ಫೇಮ್ ಸಿಗ್ತಾ ಇದೆ, ಬಟ್ ಗಿಲ್ಲಿಗಿರೋ ಫೇಮ್ ಹೋಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ಇದು ಕಡಿಮೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಕಾವ್ಯ ನಿಮ್ಮ ಜೋಡಿ ಒಂದು ಪರವಾಗಿಲ್ಲ, ನಿಮ್ಗೆ ಮಿಚಲ್ ಫ್ಯಾನ್ಸ್ ತುಂಬಾನೇ ಇದ್ದಾರೆ ಹೊರಗಡೆ. ಇದನ್ನ ಮೇಂಟೈನ್ ಮಾಡ್ಕೊಂಡ್ರೆ ನಿಮ್ಗೂ ಒಳ್ಳೇದಂತ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ನಮ್ಮ ಮುಖ್ಯವಾಗಿ ಇಲ್ಲಿ ಚಂದ್ರಪ್ರಭಾ ಬಗ್ಗೆ ಮಾತಾಡ್ಲೇಬೇಕು. ಚಂದ್ರಪ್ರಭಾ ಏನಂದ್ರೆ ಕಾಮಿಡಿ ಬರ್ತಾ ಇಲ್ಲ, ಇವ್ರು ಕಾಮಿಡಿ ಆಕ್ಟರ್ ಆಗಿ ಒಳಗೆ ಹೋಗಿದ್ದಾರೆ, ಕಾಮಿಡಿನೇ ಬರ್ತಾ ಇಲ್ಲ ಅನ್ನೋ ಟೈಮ್ ಅಲ್ಲಿ ರಿಷಾ ಗೌಡ ಜೊತೆಗೆ ಸೇರಿ ಏನೇನೋ ಮಾಡ್ತಾ ಇದಾರೆ. ಅದು ಸ್ವಲ್ಪ ಒಳಗರ ಕಾಣಿಸಿದ್ರೆ ತಪ್ಪಾಗಲ್ಲ. ಮದುವೆ ಆಗಿದೆ, ಅವಮ್ಮ ಅಣ್ಣ ಅಂತಾರೆ, ಇವ್ರೇನು ಜೊತೆಗಿರ್ತಾರೆ. ಇಲ್ಲಿ ಗಿಲ್ಲಿನ ಉರ್ಸಕ್ಕೆ ಮಾಡ್ತಿರ್ಬೋದು, ಬಟ್ ನೀವ್ ಮಾಡ್ತಾ ಏನಾಗುತ್ತಂದ್ರೆ ಕ್ಲಿಯರ್ ಕಟ್ ಆಗಿ ಇದು ಬೇಕಿತ್ತಪ್ಪ ಚಂದ್ರಪ್ರಭಾಗೆ, ಇದು ಬೇಕಾಗಿತ್ತ ಅನ್ನೋ ಮಾತು ಬರೋದು ಸಹಜವಾಗುತ್ತೆ. ಆದ ಕಾರಣ ಇದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಗಿಲ್ಲಿ ಮತ್ತು ಚಂದ್ರಪ್ರಭಾ ಆಟ ಆಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಅನ್ಸುತ್ತೆ. ಮುಖ್ಯವಾಗಿ ಸುಧೀರ್ ಬಗ್ಗೆ ಮಾತಾಡಲೇಬೇಕು. ಇಲ್ಲಿ ಮುಖ್ಯವಾಗಿ ಕಿಚ್ಚನ ಒಂದು ಏನಂತಾರೆ, ಕಿಚ್ಚನ ಒಂದು ನಿರ್ಧಾರವೇ ತಪ್ಪು ಅನ್ನೋ ರೀತಿ ಪೋಟ್ರೆ ಮಾಡಿ ಮಾತಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಮತ್ತು ನಮ್ಮ ಸುಧೀರ್ ಅವರು. ಏನಂತ ಗೊತ್ತಾ, ಖಂಡಿತವಾಗ್ಲೂ ಕಿಚ್ಚನ ಚಪ್ಪಾಳ ಸಿಗುತ್ತಲ್ಲ, ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಾಗ ಕ್ಯಾಪ್ಟನ್ ಸೆಲೆಕ್ಟ್ ಮಾಡಲ್ಲ. ಆ ಟೈಮ್ ಅಲ್ಲಿ ಇವರಿಬ್ರು ಮಾತಾಡಿದ್ರೆ ಡೀಟೇಲ್ಸ್ ಆಗಿ ಆಮೇಲೆ ಮಾತಾಡೋಣ, ನೀವು ಕೇವಲ ಈ ವಿಷಯಗಳಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಆ ಟೈಮಲ್ಲಿ ಕಿಚ್ಚನ ಚಪ್ಪಾಳೆ ಗಿಲ್ಲಿ ಸಿಕ್ಕಿರೋ ಕಾರಣ ಇವ್ರನ್ನ ಕ್ಯಾಪ್ಟನ್ ಸೆಲೆಕ್ಟ್ ಮಾಡಲ್ಲ. ಮೇಡಮ್ ನೀವು 2 ವೀಕ್ ತುಂಬಾ ಚೆನ್ನಾಗಿ ಆಡಿದ್ರಿ, 3ನೇ ವೀಕ್ ನಿಮ್ಗೆ ಬರ್ಬೇಕಾಯ್ತು ಕಿಚ್ಚನ್ ಚಪ್ಪಾಳೆ, ಅದು ಅನ್ಫೇರ್ ಆಗಿ ಗಿಲ್ಲಿ ನಟನ್ ಸಿಕ್ಬಿಡ್ತು ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿ, ಎಪಿಸೋಡ್ ಅಲ್ಲಿ ಅದೇ ಬರ್ತಾ ಇತ್ತು. ಅದಕ್ಕೆ ಅಶ್ವಿನಿ ಗೌಡ ಏನ್ ರಿಪ್ಲೈನೇ ಮಾಡಲ್ಲ, ಸುಮ್ಮನೆ ತಲಾಡ್ತಿರ್ತಾರೆ ಅಷ್ಟೇನೆ. ಬಟ್ ಸುಧೀರ್ ಅವ್ರು ಮಾತ್ರ ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಸ್ಟೇಟ್ಮೆಂಟ್ ಪಕ್ಕ ಕಿಚ್ಚನ ಪಂಚಾಯತಿಯಲ್ಲಿ ಈ ವಾರ ಬಂದೇ ಬರುತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡೇ ಮಾಡ್ತಾರೆ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಅದು ಕಿಚ್ಚನ್ ಚಪ್ಪಾಳೆ ಅನ್ನೋದು ಕಲರ್ಸ್ ಕನ್ನಡವರು ಇನ್ನೊಬ್ರ ಕೊಡೋದಲ್ಲ, ಸುಧೀರ್ ಅವರೇ ಅದು ಕಿಚ್ಚ ಸಾರಿಗೆ ಅನಿಸ್ಬೇಕು, ಕಿಚ್ಚನ ಚಪ್ಪಾಳೆ ಕೊಡ್ಬೇಕಂತ ಅವ್ರಿಗೆ ಅನ್ಸಿರೋ ಮಾತ್ರ ಅವ್ರು ಕೊಡ್ತಾರೆ. ಅದ್ ಬಿಟ್ಬಿಟ್ಟು ಏನೋ ಮಾಡ್ತಾರೆ, ರಾಜ ಮಾತಾಗಿದ್ದೆ, ಅದು ಮಾಡಿದ್ದೆ, ಮನೆ ಕಂಟ್ರೋಲ್ ಮಾಡಿದ್ದೆ, ಅದು ಅಲ್ಲ. ಅವ್ರ ವ್ಯಕ್ತಿತ್ವಕ್ಕೆ, ಅವ್ರ ಒಳ್ಳೆತನಕ್ಕೆ ಯಾವ ಟೈಮಲ್ಲಿ ಬೇಕೋ ಏನೆಲ್ಲ ಮಾಡ್ರೋ ಆ ಕಾರಣಕ್ಕೆ ಮಾತ್ರ ಅದು ಕಿಚ್ಚನ ಪ್ರೀತಿಯಿಂದ ಕೊಡೋ ಚಪ್ಪಾಳೆ. ಅಷ್ಟ್ ಬಿಟ್ಬಿಟ್ರೆ ಕಲರ್ಸ್ ಕನ್ನಡ ಬಿಗ್ ಬಾಸ್ ಟೀಮ್ ಕಡೆಯಿಂದ ಕೊಡೋದಲ್ಲ. ಇನ್ನು ಅರ್ಥ ಮಾಡ್ಕೊಂಡು ಆಟ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಟಾಸ್ಕ್ ಬಗ್ಗೆ ಮಾತಾಡಬೇಕು. ಅದ್ರಲ್ಲಿ ವ್ಯಕ್ತಿತ್ವ ಅಂತ ಬಂದಾಗ ನಮ್ಮ ರಿಷಾ ಗೌಡ ಇದು ನೋಡಿ ತುಂಬಾ ಡೇಂಜರ್ ಇದಾರೆ ಗುರು. ಯಾಕಂದ್ರೆ ಅವ್ರು ಯಾರು ನಂಬೇಕಾಗಲ್ಲ. ಶಿ ಇಸ್ ಕಂಪ್ಲೀಟ್ ಡಬಲ್ ಸ್ಟ್ಯಾಂಡರ್ಡ್, ಡಬಲ್ ಫೇಸ್ ಅಂತ ಹೇಳ್ಬೋದು. ತುಂಬಾ ಓವರ್ ಆಗಾಡ್ತಾರೆ, ತುಂಬಾ ಓವರ್ ಆಕ್ಟಿಂಗ್ ಕೂಡ ಮಾಡ್ತಾರೆ. ಅದಿರೋದೇ ಅವ್ರು ಹಾಗೇನ 2 ದಿನದಿಂದ ನೋಡ್ತಾ ಇದ್ವಿ, 2 ದಿನದಿಂದ ಅದೇ ಆಗ್ತಾ ಇದೆ. ಸ್ವಲ್ಪ ಇರಿಟೇಟಿಂಗ್ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಅವ್ರು ಮಾಡೋ ಮಾತುಗಳು, ಆಡೋ ಮಾತುಗಳು, ಮಾಡೋ ಚೇಷ್ಟಗಳು ಏನಾಗ್ತಾ ಇದೆ ಅಂದ್ರೆ ಸ್ವಲ್ಪ ಅತಿ ಆಯ್ತಾ ಅಂತ ಅನಿಸ್ತಾ ಇದೆ. ಖಂಡಿತವಾಗ್ಲು ಅದು ಕೂಡ ಯಾಕೆಂದ್ರೆ ಆ ರೀತಿ ಇದ್ದಿದ್ರೆ ಪರವಾಗಿಲ್ಲ. ಆ ರೀತಿ ಅವ್ರ ಹತ್ರ ಮಾತಾಡ್ಬಿಟ್ಟು ಬ್ಯಾಕ್ ಸೈಡ್ ಅಲ್ಲಿ ಹೋಗಿ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಕೂಡ
ಮಾಡ್ತಾ ಇದಾರೆ. ನಾನು ನಿನ್ನೆ ಲೈವ್ ಒಂದು ಹೇಳಿದ್ದೆ, ಗಿಲ್ಲಿ ಹತ್ರ ಚೆನ್ನಾಗೆಲ್ಲ ಇರ್ತಾರೆ, ಮತ್ತೆ ಗಿಲ್ಲಿ ಬಗ್ಗೆನೇ ಹೋಗಿ ತಪ್ಪಾಗಿ ಮಾತಾಡ್ತಾರೆ ಧ್ರುವ ಹತ್ರ. ಆದ ಕಾರಣ ಇವ್ರ ಹತ್ರ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಲ್ಲಿನ ಕಂಟೆಸ್ಟೆಂಟ್ ಗಳಂತ ಹೇಳ್ಬೋದು, ಕ್ಲಿಯರ್ ಕಟ್ ಆಗಿ. ಇನ್ನು ಅದಾದ್ಮೇಲೆ ಸೂರಜ್ ಅವ್ರ ಬಗ್ಗೆ ಹೇಳಿದೆ, ತುಂಬಾ ಚೆನ್ನಾಗಿ ಆಡ್ತಾರೆ, ಒಳ್ಳೆ ಜೆಂಟ್ಲ್ಮೆನ್ ಅಂತ ಹೇಳ್ಬೋದು. ಅವರು ರಿಷಾ ನಮ್ಮ ಸೂರಜ್ ಅವ್ರಿಗೆ ಮಾತು ಹೇಳ್ತಾರೆ, ನೀವು ಆಲ್ರೆಡಿ ರಾಶಿಕಾ ಜೊತೆಗೆ ಸ್ವಲ್ಪ ಅದೇ ಸ್ವಲ್ಪ ಬಾಂಡಿಂಗ್ ಇದೆ, ಹೂ ಬೇರೆ ಕೊಟ್ಟಿದ್ರ, ಫ್ಲವರ್ ಬೇರೆ ಕೊಟ್ಟಿದ್ರ, ರೆಡ್ ರೋಸ್ ಬೇರೆ ಕೊಟ್ಟಿದ್ರ, ಸ್ವಲ್ಪ ಬಾಂಡಿಂಗ್ ಮೇಂಟೈನ್ ಮಾಡಿ, ನಿಮ್ಗೆ ಒಳ್ಳೇದಾಗುತ್ತಲ್ಲ, ನಿಮ್ಗೆ ಹೆಲ್ಪ್ ಆಗುತ್ತಲ್ಲ, ನಿಮ್ಗೆ ನಾಮಿನೇಟ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ನಾನು ಅದನ್ನ ಹೇಳಿದ್ದು, ರಿಷಾ ಗೌಡ ಏನಿದಾರೋ ಅವ್ರು ತುಂಬಾ ಡೇಂಜರ್ ಇದಾರೆ, ಅವ್ರ ಹತ್ರ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ನಮ್ಮ ಸೂರಜ್ ಮಾತ್ರ ಕರೆಕ್ಟ್ ಆಗಿ ರಿಪ್ಲೈ ಕೊಡ್ತಾರೆ. ಏನಂತಂದ್ರೆ, ನಾನ್ ಇಲ್ಲಿ ಬಂದಿದ್ದು ನಾನು ಯಾರನ್ನ ಕ್ಲೋಸ್ ಮಾಡ್ಕೋಬೇಕು, ಇನ್ನೊಂದೇನೋ ಮಾಡ್ಕೋಬೇಕು, ಅವ್ರ ಹತ್ರ ನಂಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಸಿಚುವೇಶನ್ ನಾನು ಇಲ್ಲ. ಆದ್ರೆ ನನಗೆ ಇಲ್ಲಿಗಿಂತ ಹೊರಗಡೆನೆ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಆಗಿದೆ, ಆ ಕ್ಯಾರೆಕ್ಟರ್ ನಾನು ಮೇಂಟೈನ್ ಮಾಡ್ತೀನಿ, ಹಂಗೆ ಇರ್ತೀನಿ ನಾನು ಅಂತೆಲ್ಲ ಹೇಳ್ತಾರೆ. ಇಸ್ ಈಸ್ ಎ ಗುಡ್ ಜೆಂಟ್ಲ್ಮ್ಯಾನ್, ಹ್ಯೂಮನ್ ಬೀನ್ ಅಂತ ಹೇಳ್ಬೋದು. ಆ ರೀತಿಯೆಲ್ಲ ಆಟ ಆಡಿದ್ರು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಟಾಸ್ ಪರ್ಫಾರ್ಮೆನ್ಸ್ ಅಂತ ತಗೊಂಡಾಗ ಕಂಪ್ಲೀಟ್ ಆಗಿ ಅಭಿಷೇಕ್ ಅವರು, ರಕ್ಷಿತಾ ಶೆಟ್ಟಿ ಅವರು, ನಮ್ಮ ಸೂರಜ್ ಅವರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ, ಕಂಪ್ಲೀಟ್ ಆಗಿ ಅದ್ಭುತವಾಗಿ ಆಟ ಆಡ್ತಾರೆ ಅಂತ ಹೇಳ್ಬೋದು. ಇನ್ನು ಟೋಟಲ್ ಆಗಿ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ, ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತೆಲ್ಲ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ಲೈಕ್ ಮಾಡಿ. ಪಕ್ಕದಲ್ಲಿ ಐ ಬಟನ್ ಇರುತ್ತೆ, ಐ ಬಟನ್ ಕೂಡ ಕೊಡಿ, ಅದರಿಂದ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನಮ್ ಕೂಡ ಮತ್ತೆ ವಿಡಿಯೋ ಮಾಡೋ ಅಂತ ಖುಷಿ ಕೂಡ ಕೊಡ್ತದೆ. ದಯವಿಟ್ಟು ರಿಕ್ವೆಸ್ಟ್, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೇನೆ DDTV ಕಾಣಂತ ವೆಬ್ಸೈಟ್ ಲಿಂಕ್ ಇರುತ್ತೆ, ಹೋಗಿ ಜಾಯಿನ್ ಆಗಿ. ಅದರಲ್ಲಿ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಗಳು, ವಿಡಿಯೋಸ್ ಗಳೆಲ್ಲ ನಿಮ್ಗೆ ಸಿಗ್ತಾ ಇರುತ್ತೆ. ವಿಷಯಕ್ಕೆ ಬಂದ್ಬಿಡೋಣ. ನಿನ್ನೆ ಎಪಿಸೋಡ್ ಶುರುವಾಗೋದು ಎಲ್ಲಿಂದ ಗೊತ್ತಾ? ನಮ್ಮ ಒಂದು ಇದು ಅಂದ್ರೆ ಮಾಳು ಮತ್ತೆ ನಮ್ಮ ಜಾನ್ವಿ ಅವರು ಡ್ಯಾನ್ಸ್ ಮಾಡ್ತಾರೆ, ಅಲ್ಲಿಂದ ಶುರುವಾಗುತ್ತೆ. ಇಲ್ಲಿ ಆಕ್ಚುಲಿ ಮಾಳು ಅವರು ಸಿಂಗರ್ ಆಟ ಆಡ್ತಾ ಇರ್ತಾರೆ, ಅಲ್ಲಿ ಚರ್ಚೆ ನಡೀತಾ ಇರುತ್ತೆ. ಆ ಟೈಮಲ್ಲಿ ನಮ್ಮ ಜಾಹ್ನವಿ ಅವರು ಬಂದು ನನ್ ಬಗ್ಗೆ ನನ್ ಮೇಲೆ ಒಂದು ಹಾಡು ಅಂತ ಹೇಳಿದ್ದಲ್ಲ, ಹಾಡು ಅಂತ ಹೇಳಿ ಇಬ್ರು ಡ್ಯಾನ್ಸ್ ಮಾಡ್ತಾರೆ. ಸ್ಪೋರ್ಟಿನೆಸ್ ತುಂಬಾ ಚೆನ್ನಾಗಿತ್ತು. ಬಹಳ ಸ್ವಲ್ಪ ಮಾಳು ಸಂಕೋಚ ಪಡ್ತಾರೆ, ಆದ್ರೂ ಕೂಡ ತುಂಬಾನೇ ಚೆನ್ನಾಗಿ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ. ಚೆನ್ನಾಗಿ ಡ್ಯಾನ್ಸ್ ಇತ್ತು, ಮಾಲ್ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಈ ರೀತಿಯಾಗಿ ಒಬ್ಬೊಬ್ಬರು ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಅದ್ರಲ್ಲಿ ನಮ್ಮ ಗಿಲ್ಲಿ ಮತ್ತೆ ನಮ್ಮ ಕಾವ್ಯ ಅವರದ್ದು ಒಂದು ಸ್ಕಿಟ್ ಇರುತ್ತೆ. ಸ್ಕಿಟ್ ಅಂದ್ರೆ ತುಂಬಾ ನಿಮಿಷ ಇರಲ್ಲ, ಸುಮಾರು ಒಂದ್ 2-3 ನಿಮಿಷ ಮುಗಿಸ್ತಾರೆ. ಏನ್ ಗೊತ್ತಾ, ನಮ್ಮ ಗಿಲ್ಲಿ ಚಿತ್ರದ ಉಪೇಂದ್ರ ನಾಯಕನಾಗಿ ನಟಿಸ್ತಾನೆ. ಅಂದ್ರೆ ಈಗ ನಮ್ಮ ಕಾವ್ಯ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಐ ಲವ್ ಯು ಮೋಸ್ಟ್ ಲವ್ ಮೀ, ನಾನು ನೀನ್ ಲವ್ ಮಾಡ್ಲೇಬೇಕು. ಈ ಪ್ರಪಂಚದಲ್ಲಿ ಯಾವ ಹುಡುಗಿಗೂ ಲವ್ ಮಾಡಲ್ಲ ಅಂತ ಅಧಿಕಾರ ಇಲ್ಲ, ಲವ್ ಮಾಡಲ್ಲ ಅಂತ ಹೇಳಕ್ಕೆ ಅಧಿಕಾರ ಇಲ್ಲ. ನೀವು ಲವ್ ಮಾಡಿದ್ರು ಪರವಾಗಿಲ್ಲ, ನಾನೇ ಲವ್ ಮಾಡ್ತೀನಿ, ನಾನು ಲವ್ ಮಾಡ್ಲೇಬೇಕು. ಐ ಲವ್ ಯು ಮೋಸ್ಟ್ ಲವ್ ಮೀ ಅಂತ ಡೈಲಾಗ್ ಬರೀ ಹೇಳ್ತಾರೆ. ನಾನು ಚೆನ್ನಾಗಿದ್ದೀನಿ, ನನಗೆ ಏನಾಗಿದ್ದೀನಿ, ಬ್ಯೂಟಿಫುಲ್ ಆಗಿದ್ದೀನಿ, ಎಲ್ಲ ಇದೀನಿ ಅಂತ ಅವ್ರಿಗೆ ಅವರೇನೆ ಸ್ವಲ್ಪ ಜಂಬ ಕೊಚ್ಕೊಂತಾರೆ. ಈ ಡೈಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚಪ್ಪಾಳೆ ಹೊಡುತ್ತಾರೆ. ನಾನು ನಿನ್ನೆ ಲೈವ್ ಅಪ್ಡೇಟ್ ಅಲ್ಲಿ ಹೇಳಿದ್ದೆ, ಅದೇ ಎಪಿಸೋಡ್ ಬಂದಿತ್ತು. ಅದೇ ರೀತಿಯಾಗಿ ಲೈವ್ ಅಪ್ಡೇಟ್ ಗಳು ತುಂಬಾ ಸಿಗ್ತಾರೆ ನಮ್ಮ ಚಾನಲ್ ಅಲ್ಲಿ. ಮಿಸ್ ಮಾಡಿದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಅದಾದ್ಮೇಲೆ ನಮ್ಮ ಈಗ ಪ್ರೆಸೆಂಟ್ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಪೇರ್ ಇದಾರೆ, ಜೋಡಿ ಇದಾರೆ ಅಂತ ತಿರುಗಾಡೋದು ಯಾರನ್ನ ಕಾಣ್ತಾ ಇದ್ರೆ ಅದು ನಮ್ಮ ರಾಶಿಕಾ ಮತ್ತು ಸೂರಜ್ ಕಡೆಯಿಂದ ಯಾವುದೇ ಒಂದು ಪಾಸಿಟಿವ್ ವೇ ಬಿಲ್ಲ. ಕೇವಲ ರಾಶಿಕೆಯಿಂದ ಮಾತ್ರನೇ ಅವ್ರ ಕಡೆ ಸ್ವಲ್ಪ ಒಲವು ತೋರಿಸ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ನೋಡಿದೀನಿ, ನೋಡಿದೀನಿ, ಅಲ್ಲಿ ಚೆನ್ನಾಗಿದ್ದೀರಾ, ಇಲ್ಲೆಲ್ಲ ಮಾಡ್ತಾ ಇದ್ರ, ಅದಾಗಿತ್ತು ಇದಾಗಿತ್ತು ಅಂತ ಇವ್ರ ಕಡೆಯಿಂದಾನೆ ಸ್ವಲ್ಪ ವೈಬ್ಸ್ ಹೋಗ್ತಾ ಇದೆ ಅವ್ರ ಕಡೆಗೆ. ಬಟ್ ಅವ್ರ ಕಡೆಯಿಂದ ಯಾವ್ದೇ ಒಂದು ಬಾಂಡಿಂಗ್ ಮಾಡ್ಕೋಬೇಕು, ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಒಂದು ಪೇರ್ ಆಗ್ಬೇಕು, ಒಂದು ರಿಲೇಶನ್ಶಿಪ್ ಮೇಂಟೈನ್ ಮಾಡ್ಬೇಕು ಅನ್ನೋ ಥಾಟ್ ಏನಿಲ್ಲ ಅವ್ರ ಕಡೆಯಿಂದ. ಬಟ್ ಈ ಕಡೆಯಿಂದ ಹೋಗ್ತಾ ಇದೆ. ಅಲ್ಲಿ ಹೌಸ್ ಮಂದಿ ಎಲ್ಲ ಸ್ವಲ್ಪ ಹಾಗೇನೆ ಪೋಟ್ರೆ ಮಾಡ್ತಾ ಇದ್ರು ಇಬ್ರ ಬಗ್ಗೆ. ಬಟ್ ಜೆಂಟ್ಲ್ಮನ್ ಆಗಿರೋ ನಮ್ಮ ಸೂರಜ್ ಮಾತ್ರ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳೋದಿಲ್ಲ ಅಂತ ಹೇಳ್ಬೋದು. ಇನ್ನು ಈ 3 ಆಗುತ್ತೆ. ಗಿಲ್ಲಿ ನಟ ಕಾವ್ಯ ಜೊತೆ ಒಂದು ಸ್ಕಿಟ್ ಆಗುತ್ತೆ, ಅದಾದ್ಮೇಲೆ ನಮ್ಮ ಸೂರಜ್ ಅವ್ರ ಜೊತೆ ಆಗುತ್ತೆ, ಇದಾಗುತ್ತೆ. ಅಲ್ಲಿ ಒಂದು ಸಾಂಗ್ ಕೂಡ ಆಡ್ತಾರೆ. ಆ ಸಾಂಗ್ ಆದ್ಮೇಲೆ ನಮ್ಮ ಗಿಲ್ಲಿ ನಟ ಕಾಮಿಡಿ ಬೇರೆ ಮಾಡ್ತಾರೆ. ಅಣ್ಣ ತಂಗಿಯರ ಅನುಬಂಧನ ಅನ್ನೋ ಫೀಲ್ ಬರ್ತಾ ಇತ್ತು, ನೀವು ಡ್ಯಾನ್ಸ್ ಮಾಡ್ತಾ ಇದ್ರೆ ಪೇರ್ ಅನ್ನೋ ಸೌಂಡೇ ಬರ್ಲಿಲ್ಲ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಸೂರಜ್ ಕೂಡ ಕಾಮಿಡಿ ಮಾಡ್ತಾರೆ. ಕಾವ್ಯ ಹಬ್ಬ ನೀನ್ ಬಾ ಅಣ್ಣ ತಂಗಿ ಆಡೋಣ ಅಂತ ಎಲ್ಲ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಕೂಡ ನೋ ಅಂತ ಹೇಳಿ ಹೋಗ್ತಾರೆ. ಇನ್ನ ಶುರುವಾಗುತ್ತೆ ಇಲ್ಲಿಂದ ಟಾಸ್ಕ್. ಯಾಕಂದ್ರೆ ಬಿಗ್ ಬಾಸ್ ಎಂಟ್ರಿ ಆಗ್ತಾರೆ. ಈ 3 ವಾರಗಳಲ್ಲಿ ಸುಮಾರು ಆಗಿದೆ. ಒಬ್ಬ ಫೈನಲಿಸ್ಟ್ ಆಗಿದ್ದಾರೆ, ಫಸ್ಟ್ ವೀಕ್ ಅಲ್ಲಿ ಎಲಿಮಿನೇಟ್ ಆಗಿದ್ದಾರೆ, ಒಬ್ಬ ವೈಲ್ಡ್ ಕಾರ್ಡ್ ಬಂದಿದೆ, ವೈಲ್ಡ್ ಕಾರ್ಡ್ 3 ಬಂದಿದ್ದಾರೆ. ಸುಮಾರಾಗಿ ಎಲ್ಲ ನಡೆದು ಹೋಗಿದೆ. ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಕೂಡ ಆಗಿದ್ದಾರೆ. ಆದ್ರೆ ಒಂದು ಮಾತ್ರ ಆಗಿಲ್ಲ, ಅದು ಕ್ಯಾಪ್ಟನ್. ಈ ಮನೆಗೆ ಕ್ಯಾಪ್ಟನ್ಸಿ ಆಗಿಲ್ಲ. ಆದ್ರಿಂದ ಈಗ್ಲಿಂದ ಇಡೀ ಕರ್ನಾಟಕ ಜನತೆ ಕಾಯ್ತಾ ಇದೆ ಕ್ಯಾಪ್ಟನ್ಗೋಸ್ಕರ. ಅಲ್ಲಿ ಕೀ ಇದೆ, ಕೀ ತಗೊಂಡು ಯಾರಾದ್ರೂ ಕ್ಯಾಪ್ಟನ್ ಆಗ್ತಾರೆ ರೂಮ್ಗೆ ಎಂಟ್ರಿ ಕೊಡ್ಬೋದು. ಅವ್ರಿಗೆ ತುಂಬಾ ಇಮ್ಯುನಿಟಿ ಇರುತ್ತೆ, ಮನೆ ಅವ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ, ಅವ್ರು ಹೇಳ್ದಂಗೆ ಕೇಳ್ಬೇಕು. ತುಂಬಾನೇ ಶಕ್ತಿಗಳೆಲ್ಲ ಇರ್ತವೆ ಕ್ಯಾಪ್ಟನ್ಗೆ. ಆ ಶಕ್ತಿ ಪಡೆಯುವ ಕ್ಯಾಪ್ಟನ್ ಯಾರು
ಅಂತೇಳಿ ಬಿಗ್ ಬಾಸ್ ಎಲ್ಲ ಹೇಳ್ತಾರೆ. ಆ ಬಿಗ್ ಬಾಸ್ ಹೇಳಿದ್ಮೇಲೆ ಇಲ್ಲಿ ಮುಖ್ಯವಾಗಿ ಟ್ವಿಸ್ಟ್ ಏನಂದ್ರೆ ಎಕ್ಸ್ಪೆಕ್ಟ್ ಒನ್ ಎಕ್ಸ್ಪೆಕ್ಟ್ ಅಂತ ಹೇಳ್ತೀವಲ್ಲ, ಆ ಎಕ್ಸ್ಪೆಕ್ಟ್ ಒನ್ ಎಕ್ಸ್ಪೆಕ್ಟ್ ಅಲ್ಲಿ 1 ವೀಕ್ ಕ್ಯಾಪ್ಟನ್ ಅಲ್ಲ, ಈ ವೀಕ್ ಕ್ಯಾಪ್ಟನ್ ಆದ್ರೆ ನೆಕ್ಸ್ಟ್ ವೀಕ್ ಕೂಡ ಅವರೇ ಕ್ಯಾಪ್ಟನ್ ಆಗಿರ್ತಾರೆ ಅಂತ ಟ್ವಿಸ್ಟ್ ಕೊಡ್ತಾರೆ. ಅದೆಲ್ಲ ಟ್ವಿಸ್ಟ್ ಕೊಟ್ಟ ಮೇಲೆ ಇಲ್ಲಿ ಮುಖ್ಯವಾಗಿ ಟ್ವಿಸ್ಟ್ ಕೊಟ್ಟ ಮೇಲೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ಈ ಬಿಗ್ ಬಾಸ್ ಮನೆಯಲ್ಲಿ 15 ಜನ ಮಾತ್ರನೇ ಟಾಸ್ಕ್ ಆಡ್ಬೇಕು, ಕ್ಯಾಪ್ಟನ್ಸಿ ಟಾಸ್ಕ್. ಅದು ಕೂಡ ಇಬ್ರು ಟಾಸ್ಕ್ ಇಂದ ಹೊರಗಡೆ ಉಳಿತಾರೆ. ಆ ಟೈಮಲ್ಲಿ ಅವರು ಟಾಸ್ಕ್ ಆಡಂಗಿಲ್ಲ, ಇಡೀ ವಾರನೇ ಟಾಸ್ಕ್ ಆಡಂಗಿಲ್ಲ ಅಂತೇಳಿ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ. ಆ ಅಧಿಕಾರ 3 ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವ ರಘು ಆಗಿರ್ಬೋದು, ಸೂರಜ್ ಆಗಿರ್ಬೋದು, ರಿಷಾ ಗೌಡ ಆಗಿರ್ಬೋದು, ಇವ್ರ ಕೈಲಿರುತ್ತೆ. ಇಬ್ರು ಯಾರು ಟಾಸ್ಕ್ ಆಡಬಾರ್ದು ಅನ್ನೋ ಡಿಸಿಷನ್ ಅವ್ರ ಕೈಲಿರುತ್ತೆ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಯಾವ ಡಿಸಿಷನ್ ಬೇಕಾದ್ರೂ ತಗೋಬಹುದು ಅಂತ ತಗೊಂಡಾಗ ಇವ್ರು ಮೂವರ ಬಗ್ಗೆ ಚರ್ಚೆ ಮಾಡ್ತಾರೆ. ಮುಖ್ಯವಾಗಿ ನಮ್ಮ ರಘು ಅವ್ರು ಹೇಳ್ತಾರೆ, ಮಲ್ಲಮ್ಮನ ಬಗ್ಗೆ ಆಗಿರ್ಬೋದು, ಎಲ್ಲರ ಬಗ್ಗೆ ಏಜ್ ಆಗಿರ್ಬೋದು, ಯಾರು ಅಲ್ಲ, ಎಲ್ಲರೂ ಒಂದೇ, ಎಲ್ಲರ ಸ್ವತ್ತಿಗಳಿಗೆ ಬಂದಿರೋದು, ಇಂತರಿಂತರಂದೇ ಬೇಡ, ಯಾರು ಬೇಕಾದ್ರೂ ತೆಗೆಯೋಣ ಅಂತೆಲ್ಲ ಚರ್ಚೆ ಮಾಡ್ಕೊಂತಾರೆ. ಆ ಟೈಮಲ್ಲಿ ಇಲ್ಲಿ ಮುಖ್ಯವಾಗಿ ನಂಗೆ ಅನ್ಸಿದ್ದೇನೆಂದ್ರೆ, ನಮ್ಮ ರಿಷಾ ಗೌಡ ಏನಿದಾರೋ ಅವರು ತುಂಬಾನೇ ಮ್ಯಾನಿಪುಲೇಟ್ ಮಾಡಿ ಸೂರಜ್ನ ರಘುನ ಒಪ್ಪಿಸ್ಬಿಟ್ರ ಅಂತ ಅನಿಸ್ತಾ ಇದೆ. ನಾನು ಅದಕ್ಕೆ ಹೇಳಿದ್ದು, ರಿಷಾ ಗೌಡ ಡೇಂಜರ್ ಇದಾರೆ, ನಮ್ಮ ಸೂರಜ್ ಅವರು ಸೂಪರ್ ಇದಾರೆ ಅಂತ. ಸೂರಜ್ ಅವರು ಇನ್ನೂ ಸ್ವಲ್ಪ ಆರ್ಗ್ಯುಮೆಂಟ್ ಮಾಡಬೇಕಾಗಿತ್ತು. ಅಲ್ಲಿ ಏನಾಗುತ್ತಂದ್ರೆ ಮುಖ್ಯವಾಗಿ ಸುಧೀರ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಯಾಕೆ ಅಂತ ಕೇಳಿದ್ರೆ, ನಾನು ಆಲ್ರೆಡಿ ಒಂದ್ಸಲ ಈ ವಾರ ನಾಮಿನೇಟ್ ಇಂದ ಸೇವ್ ಮಾಡಿದೀನಿ. ಇನ್ನೊಂದು ಅವ್ರ ಹತ್ರ ಅಧಿಕಾರ ಇದೆ, ಏನ್ ಹೇಳಿ, ಒಂದು ಇದು ಬಂದಿದಾರಲ್ಲ, ಮೊನ್ನೆ ಫಿನಾಲೆ ಟಾಸ್ಕ್ ಇದ್ದಾರಲ್ಲ, ಅದರಿಂದ ಅವರಿಗೆ ಒಂದು ಸೇವ್ ಮಾಡ್ಕೊಂಡು ಒಂದು ಇದು ಬಂದಿರುತ್ತೆ, ಇಮ್ಯುನಿಟಿ ಪವರ್ ಬಂದಿರುತ್ತೆ. ಆದ ಕಾರಣ ಅವರು ಸೇವ್ ಆಗ್ತಾರೆ. ಆದ ಕಾರಣ ಅವ್ರು ಕ್ಯಾಪ್ಟನ್ ಆಗೋದು ಬೇಡ. ಅವ್ರಿಗೆ ತುಂಬಾ ಈ 2 ವಾರ ಮತ್ತೆ ಮುಂದಿನ 2 ವಾರ ಆಗ್ಬಿಟ್ರೆ ಅವ್ರು ಏನಾಗುತ್ತೆ ಅಂದ್ರೆ, ಒಂದು ತಿಂಗಳ ಸುಮಾರು 45 ದಿನ ನಾವೇ ಅವ್ರಿಗೆ ಇದು ಮಾಡಂಗಾಗುತ್ತೆ. ಆ ಚಾನ್ಸ್ ಕೊಡೋದು ಬೇಡ ಅಂತೇಳಿ ನಮ್ಮ ರಿಷಾ ಗೌಡ ಹೇಳ್ತಾರೆ. ಅದು ಕೂಡ ನಮ್ಮ ರಘು ಆಗಿರ್ಬೋದು, ಸೂರಜ್ ಆಗಿರ್ಬೋದು ಒಪ್ಕೋತಾರೆ. ಸೆಕೆಂಡ್ ಚಾನ್ಸ್ ಅಂತ ಬಂದಾಗ ನಮ್ಮ ಯಾರು ಸೂರಜ್ ಅವರು ಗಿಲ್ಲಿನ ಫೇಮ್ ಮಾಡ್ತಾರೆ, ಗಿಲ್ಲಿನ ಹೊರಗೆ ಇಟ್ಬಿಡೋಣ, ಆಟ ಆಡೋದು ಬೇಡ, ಟಾಸ್ಕ್ ಆಡೋದು ಬೇಡ ಅಂತ. ಇದಕ್ಕೆ ರಿಷಾ ಗೌಡ ತುಂಬಾ ಚೆನ್ನಾಗಿ ಹೇಳ್ತಾರೆ, ಅವ್ನು ಟಾಸ್ಕೇ ಆಡಲ್ಲ, ಟಾಸ್ಕ್ ಆಡಕ್ ಬರಲ್ಲ, ಅವ್ನು ಮ್ಯಾನಿಪುಲೇಟ್ ಮಾಡ್ಬಿಟ್ಟೆ ಸುಮ್ಮನೆ ಆಗ್ಬಿಡ್ತಾನೆ ಅಂತ ಹೇಳಿ ತುಂಬಾ ರೀಡ್ ಮಾಡಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು ಅವ್ರು ತುಂಬಾ ಡೇಂಜರ್ ಇದಾರೆ ಅಂತ. ಆದ ಕಾರಣ ಏನಾಗುತ್ತೆ ಅಂದ್ರೆ ಗಿಲ್ಲಿ ನೋಡಲ್ಲ. ಕೊನೆಗೆ ಅಶ್ವಿನಿ ಹೆಸರು ಬರುತ್ತೆ. ಇಲ್ಲಿ ಅಶ್ವಿನಿ ಹೆಸರು ಯಾವ ರೀತಿ ಬರುತ್ತೆ ಅಂದ್ರೆ, ಅವ್ರು ಆಲ್ರೆಡಿ ಹೌಸ್ ನ ಡಾಮಿನೇಟ್ ಮಾಡ್ತಾ ಇದಾರೆ, ಹೌಸ್ ನ ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ಒಂದ್ ವೇಳೆ ಕ್ಯಾಪ್ಟನ್ ಆದ್ರೂ ಕೂಡ ನಮ್ಮನ್ನ ಕಂಟ್ರೋಲ್ ಇಟ್ಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹ ಬೇಡ, ಆ ರೀತಿ ಕಂಟ್ರೋಲ್ ಮಾಡ್ಕೊಂತಾರೆ ಅವ್ರನ್ನ. ಅವ್ರ ಕ್ಯಾಪ್ಟನ್ಸಿ ಕೊಡೋದು ಬೇಡ. ಒಂದ್ ವೇಳೆ ಒಂದ್ ವೇಳೆ ಅವ್ರಿಗೇನಾದ್ರೂ ಕೊಟ್ರೆ ನಮ್ಗೆ ಡೇಂಜರ್ ಆಗುತ್ತೆ. ಅವ್ರು ಇನ್ನೂ ಹೀರೋಯಿಸಮ್ ತೋರಿಸ್ತಾರೆ, ಅವ್ರು ಇನ್ನೂ ಹೀರೋ ಆಗ್ಬಿಡ್ತಾರೆ. ಅದರಿಂದ ನಮ್ಗೆ ಲಾಸ್ ಆಗುತ್ತೆ. ಅಲ್ಲಿ ಕೊಡೋದು ಬೇಡ ಅಂತೆಲ್ಲ ಚರ್ಚೆ ಆಗುತ್ತೆ. ಚರ್ಚೆ ಆದ್ಮೇಲೆ ಅಲ್ಲೆಲ್ಲ ಬಂದು ಹೇಳ್ತಾರೆ ಏನಂತಂದ್ರೆ, ನಾವು ಸುಧೀರ್ ಅವನ್ನ ಹೊರಗಿಟ್ಟಿದೀವಿ. ಯಾಕೆ ಕಾರಣ ಏನಂದ್ರೆ, ಈ ವಾರ ನಾಮಿನೇಟ್ ಇಂದ ಸೇವ್ ಮಾಡಿದೀವಿ, ಮತ್ತೆ ನೆಕ್ಸ್ಟ್ ವೀಕ್ ಅವ್ರಿಗೆ ಒಂದು ಇಮ್ಯುನಿಟಿ ಪವರ್ ಇದೆ. ಆದ ಕಾರಣ ಅವ್ರಿಗೆ ಕೊಡೋದು ಬೇಡ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಅಶ್ವಿನಿ ಗೌಡ ಬಗ್ಗೆ ಅದು ಹೇಳ್ತಾರೆ, ಇವ್ರು ಆಲ್ರೆಡಿ ರಾಜ ಮಾತಾಗಿದ್ರು, ಮನೆ ಕಂಟ್ರೋಲ್ ತಗೊಂಡಿದ್ರು, ಇನ್ನೆಲ್ಲ ಇದು ಮಾಡಿದ್ರು. ಆದ ಕಾರಣ ಇವ್ರು ಏನಾಗುತ್ತೆ ಅಂದ್ರೆ, ಮತ್ತೆ ಇವ್ರು ಏನಾದ್ರು ಕ್ಯಾಪ್ಟನ್ ಆದ್ರೆ ತುಂಬಾ ಇದಾಗುತ್ತೆ ಮನೆ ಅಂತ ಹೇಳಿ, ಅದಕ್ಕೆ ಬೇಡ ಅಂತ ಹೇಳ್ತಾರೆ. ಬಟ್ ಈ ವಿಷಯದಲ್ಲಿ ಸ್ವಲ್ಪ ಇಡುತ್ತಾರೆ. ಹೊರಗಡೆ ಚರ್ಚೆ ಆಗಿದ್ದೇ ಬೇರೆ, ಒಳಗಡೆ ಚರ್ಚೆ ಆಗಿದ್ದೇ ಬೇರೆ. ಹೊರಗಡೆ ಏನಂದ್ರೆ ಡಾಮಿನೇಟ್ ಬಗ್ಗೆ ಮಾತಾಡಿದ್ರು, ಅಂದ್ರೆ ಅವ್ರು ಕೊಡೋದು ಬೇಡ, ಅವ್ರು ಇದಾಗಿದ್ದಾರೆ, ಅವ್ರು ಕೊಟ್ರೆ ಕಂಟ್ರೋಲ್ ಆಗುತ್ತಂತ. ಇಲ್ಲಿ ಬಂದ್ಮೇಲೆ ಏನಾಗುತ್ತಂದ್ರೆ, ಅವ್ರಿಗೆ ಪೊಟೆನ್ಶಿಯಲ್ ಇದೆ, ಅವ್ರು ಚೆನ್ನಾಗಿ ಆಡ್ತಾರೆ, ನಮ್ಗೆ ಪ್ರಾಬ್ಲಮ್ ಆಗುತ್ತೆ, ಕೊಡೋದು ಬೇಡ ಅನ್ನೋ ರೀತಿಯಲ್ಲಿ ಪೋಟ್ರಿ ಆಗ್ತಾ ಇತ್ತು. ಆವಾಗ ಅವನ್ನ ಒಂದು ಕರೆಕ್ಷನ್ ಮಾಡ್ಕೊಂತಾರೆ. ರಘು ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಇದು ಗುಡ್ ಡಿಸಿಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ಟೈಮಲ್ಲಿ ಆ ಗುಡ್ ಡಿಸಿಷನ್ ತಗೊಂಡಿಲ್ಲ ಅಂದ್ರೆಗಿನ ತುಂಬಾ ಅನುಮಾನಗಳು ತುಂಬಾ ಅದೆಲ್ಲ ಆಗ್ತಾ ಇತ್ತು. ಒಳ್ಳೆ ಡಿಸಿಷನ್ ತಗೊಂಡ್ರ ಅಂತ ಹೇಳ್ಬೋದು. ಮತ್ತೆ ಕರೆದು ಹೇಳ್ತಾರೆ, ಇವರೆಲ್ಲ ಇದ್ ಮಾಡ್ತಾರೆ, ಈ ರೀತಿ ಡಾಮಿನೇಷನ್ ಆಗುತ್ತೆ, ಅದಾಗುತ್ತೆ ಅಂತ. ಈ ಟೈಮಲ್ಲಿ ನಮ್ಮ ಅಶ್ವಿನಿ ಗೌಡ ಅವರು ಕ್ರೈಯಿಂಗ್ ಮಾಡ್ತಾರೆ, ತುಂಬಾ ಅಳ್ತಾರೆ, ಎಮೋಷನ್ ಆಗ್ತಾರೆ. ಸಹಜ, ಅಶ್ವಿನಿ ಗೌಡ ತುಂಬಾ ಸ್ವಲ್ಪ ಕಡಿಮೆ ಆಗಿದ್ದಾರೆ, ಡೌನ್ ಫಾಲ್ ಆಗಿದೆ ಅಂತ ಹೇಳ್ಬೋದು. ಮಾತಲ್ಲಿ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು. ಯಾಕಂದ್ರೆ ಆವಾಗ ಅಷ್ಟು ಫೈರ್ ಹೊರಗಡೆ ಬರ್ತಾ ಇಲ್ಲ. ಎಲ್ಲರ ಹತ್ರ ಒಳ್ಳೆದಾಗಿ ನೋಡಕ್ಕೆ, ಆಡೋಕೆ, ಮಾಡೋಕೆ ಪ್ರಯತ್ನ ಪಡ್ತಾ ಇದ್ರೆ ಒಳ್ಳೆದಾಗೋಕೆ. ಆ ರೀತಿ ಆಗ್ತಾ ಇತ್ತು. ಇನ್ನು ಅದಾದ್ಮೇಲೆ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಕ್ರೈಯಿಂಗ್ ಮಾಡ್ಬೇಕಾದ್ರೆ ನಮ್ಮ ಜಾನಿ ಅವರು ಒಂದು ಒಳ್ಳೆ ಮಾತು ಹೇಳ್ತಾರೆ. ಜಾನಿ ಅವರು ಕೂಡ ತುಂಬಾ ಬದಲಾಗಿರಂತ ನಾನು ಅನ್ಕೊಂಡಿದೀನಿ. ಮೊನ್ನೆ ಅಳ್ತಾ ಇದ್ರು, ನಿನ್ನ ಹೇಳಿದಾಗ ಈಗ ನಾವು ಹೇಗೆ ಆದ್ರೆ ಧನುಷ್ ಗೌಡ ಸ್ಟ್ರಾಂಗ್ ಇದಾರೆ, ಅವ್ರನ್ನ ಹೊರಗಿಡ್ಬೇಕಂತ ಆಲೋಚನೆ ಮಾಡ್ತಾ ಇದ್ದು, ಅವ್ರು ಕೂಡ ಅದೇ ರೀತಿ ಅನ್ಕೊಂಡಿರ್ತಾರೆ. ನೀವು ಸ್ಟ್ರಾಂಗ್ ಇದೆಯಾ, ಅದಕ್ಕೆ ನೀನು ಹೊರಗಿಡ ಅಂತ ಅನ್ಕೊಂಡಿರ್ತಾರೆ. ಅದ್ರಲ್ಲಿ ತಪ್ಪೇನಿದೆ, ನೀವ್ ಯಾವ ರೀತಿ ಬೇಕಾದ್ರೂ ತಗೊಳ್ಳಿ, ಇದು ಕರೆಕ್ಟ್ ಇರುತ್ತೆ ಅಂತ ಹೇಳಿ ನಮ್ಮ ಅಶ್ವಿನಿ ಗೌಡ ಅವರಿಗೆ ಒಂದು ಒಳ್ಳೆ ಸಜೆಷನ್ ಕೊಡ್ತಾರೆ. ಸಮಾಧಾನಕರವಾದ ಒಂದು ಮಾತು ಹೇಳ್ತಾರೆ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಸುಧೀರ್ ಅವ್ರು ಹೇಳ್ತಾರೆ ಏನಂದ್ರೆ, ಇಲ್ಲಿ ನೋಡಿ ಯಾವ ರೀತಿ ಇರುತ್ತೆ ಅಂದ್ರೆ, ನಿಮ್ಗೆ ರಾಜ ಮಾತೆ 2 ವೀಕ್ ಚೆನ್ನಾಗಿ ಮಾಡಿದ್ರಿ, ಚೆನ್ನಾಗಿ ಆಡ್ತಾ ಇದ್ರಿ, 3ನೇ ವಾರ ಕಿಚ್ಚನ್ ಚಪ್ಪಾಳ್ ನಿಮ್ಗೆ ಬರ್ಬೇಕಾಗಿತ್ತು, ಬೈ ಮಿಸ್ಟೇಕ್ ಹೋಗ್ಬಿಡ್ತು, ಅದು ಗಿಲ್ಲಿ ಸಿಕ್ಬಿಡ್ತು. ಗಿಲ್ಲಿ ಸಿಕ್ಕಿದ್ರಿಂದ ಸ್ವಲ್ಪ ಅನ್ಫೇರ್ ಅನ್ಸ್ ನನಗೆ ಅಂತ ಇರುತ್ತೆ.
ಸರ್ ಇದು ಎಲ್ಲ ಬಿಟ್ಬಿಡಿ, ನೀವೆಲ್ಲ ಬಕೆಟ್ ಇಡೋದೆಲ್ಲ ಬಿಟ್ಬಿಟ್ಟು ಕರೆಕ್ಟ್ ಆಗಿ ನಿಮ್ ಮಾಟ ನೀವ್ ಆಡಿ, ಆವಾಗ ನಿಮ್ಗೆ ಫ್ಯಾನ್ಸ್ ಇರ್ತಾರೆ, ಓಟ್ ಬರ್ತಾರೆ. ಅದ್ ಬಿಟ್ಬಿಟ್ಟು ಜಾಹ್ನವಿ ಮೇಡಮ್, ಅಶ್ವಿನಿ ಮೇಡಮ್, ಜಾಹ್ನವಿ ಮೇಡಮ್, ಅಶ್ವಿನಿ ಮೇಡಮ್ ಅಂತ ನೀವು ಬಕೆಟ್ ಇಟ್ಕೊಂಡು ಹೋಗ್ತಾ ಇದ್ರೆ ಖಂಡಿತಗಳು ಯಾವಾಗ ನಾಮಿನೇಟ್ ಆಗ್ತಾರೋ ಇಮಿಡಿಯೇಟ್ ಅದೇ ವೀಕ್ ನೀವು ಎಲಿಮಿನೇಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಆಟ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಅದ್ರಲ್ಲೇ ನಮ್ಮ ಗಿಲ್ಲಿನ್ ಹೇಳ್ತಾರೆ, ಇವ್ರು ಮಾತಾಡ್ತಾರೆ ಯಾರು ಜಾಹ್ನವಿ ಮತ್ತು ನಮ್ಮ ಅಶ್ವಿನಿ ಗೌಡ, ಏನಂತ ಅಂದ್ರೆ ಅನವಶ್ಯಕವಾಗಿ ನಾವು ಗಿಲ್ಲಿಗೆ ಕಿಚ್ಚ ಚಪ್ಪಾಳೆ ಕೊಡ್ಸ್ಬಿಟ್ವಿ, ನಮ್ಮಿಂದ ನಿಮ್ಗೆ ಕಿಚ್ಚ ಚಪ್ಪಾಳೆ ಸಿಕ್ಕಿದ್ದಂತ. ನಿಮ್ಮ ತಪ್ಪುಗಳು ಮಾಡಂತ ಯಾರು ಹೇಳಿದ್ರು? ಆ ಗೆಜ್ಜೆ ಸೌಂಡ್ ಮಾಡ್ಬೇಕಂತ ಯಾರು ಹೇಳಿದ್ರು? ರಕ್ಷಿತನ ಅಳಿಸ್ಬೇಕಂತ ಯಾರು ಹೇಳಿದ್ರು? ಇವೆಲ್ಲ ಯಾರಾದ್ರೂ ಹೇಳಿದ್ರ? ಯಾರು ಹೇಳಿಲ್ಲ ತಾನೆ. ನೀವು ಅಷ್ಟೇ ನೀವೇ ಮಾಡ್ಕೊಂಡಿದ್ದೀರಾ. ಗಿಲ್ಲಿ ಆಟ ಆಡಿದಾನೆ, ಅದಕ್ಕೆ ಕಿಚ್ಚ ಚಪ್ಪಾಳೆ ಕೊಟ್ಟಿದ್ರೆ ಇವರಿಂದೇ ಬಂದಿದೆ ಅಂದ್ರೆ ಆ ಕಡೆ ನೋಡಲ್ಲ ಅಂತೆ. ಇವ್ರು ಯಾವ ರೀತಿ ಅಂದ್ರೆ ಕಿಚ್ಚ ಚಪ್ಪಾಳೆ ನನಗೇ ಬೇಕು, ಇದು ಏನು ಅಂಗಡಿಯಲ್ಲಿ ಸಿಗೋ ವಸ್ತುನಾ? ಇಲ್ಲಾಂದ್ರೆಗೇನ ಏನೋ ಬಿಗ್ ಬಾಸ್ ಊಟ ಕೊಡ್ತಾರ ಅದು ಕೊಡ್ತಾರ? ಆ ರೀತಿ ಅಲ್ಲ, ಇಲ್ಲಿ ಪರ್ಫಾರ್ಮೆನ್ಸ್ ಮಾಡ್ಬೇಕು, ಆಟ ತೋರಿಸ್ಬೇಕು, ಒಳ್ಳೆತನ ಒಳ್ಳೆ ವ್ಯಕ್ತಿತ್ವ ತೋರಿಸ್ಬೇಕು, ಆವಾಗ ನಿಮ್ಗೆ ಕಿಚ್ಚನ್ ಚಪ್ಪಾಳೆ ಸಿಗೋ ಚಾನ್ಸಸ್ ಇರುತ್ತೆ. ಅದ್ ಬಿಟ್ಬಿಟ್ಟು ನನಗೆ ಕಿಚ್ಚನ್ ಚಪ್ಪಾಳೆ ಬೇಕೇ ಬೇಕು, ನಾನು ಕ್ಯಾಪ್ಟನ್ ಆಗೇ ಬೇಕು, ಇದಲ್ಲ. ಅಲ್ಲಿರೋ ಕಂಟೆಸ್ಟೆಂಟ್ಗಳ ಮನಸ್ಸು ಗೆಲ್ಬೇಕು, ಹೊರಗಿರೋ ಕಿಚ್ಚ ಸಾರು ಪ್ರೇಕ್ಷಕರ ಮನಸ್ಸು ಕೂಡ ಗೆಲ್ಬೇಕು, ಆವಾಗ ನಿಮ್ಗೆ ಸಿಗೋದು ಕಿಚ್ಚನ್ ಚಪ್ಪಾಳೆ. ಸುಮ್ನೆ ಕಿಚ್ಚನ್ ಚಪ್ಪಾಳೆ ಸಿಗಕ್ಕಾಗಲ್ಲ. ಆ ರೀತಿ ಆಗಿತ್ತು. ಇನ್ನು ಅದಾದ್ಮೇಲೆ ಆ ಕನ್ವೆನ್ಷನ್ ಆದ್ಮೇಲೆ ಆ ಟಾಸ್ಕ್ ಎಲ್ಲ ಕೊಡ್ತಾರೆ. ಇಲ್ಲ ಅದೆಲ್ಲ ಕನ್ವೆನ್ಷನ್ ಆದ್ಮೇಲೆ ಬಿಗ್ ಬಾಸ್ ಕಡೆಯಿಂದಾನೆ ಟೀಮ್ ಮಾಡ್ತಾರೆ. ಇದು ಬಿಗ್ ಬಾಸ್ ಒಂದ್ ಸ್ವಲ್ಪ ಎಲ್ಲೋ ಎಡಬಿಡಿದ್ರ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನೋಡಿ, ಇಲ್ಲಿ ಸೂರಜ್ ಟೀಮ್ ತಗೊಂಡಾಗ ಸೂರಜ್, ಅಭಿಷೇಕ್, ಮಾಳು ತುಂಬಾ ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್ ಅಂತ ತಗೋತಾರೆ. ಅದರ ರಕ್ಷಿತಾ, ರಾಸಿಕಾ ಇವರು ಕೂಡ ತುಂಬಾ ಸ್ಟ್ರಾಂಗ್ ಇದಾರೆ, ಅವರು ಒಂದು ಟೀಮ್ ಮಾಡ್ತಾರೆ. ಇನ್ನು ಅದಾದ್ಮೇಲೆ ರಘು, ಧನುಷ್, ಇವರಲ್ಲಿ ಇಬ್ಬರೇ ಮೇಲ್ ಕಂಟೆಸ್ಟೆಂಟ್. ರಘು, ಧನುಷ್ ಇಬ್ಬರೇ. ಇನ್ನು 3 ಜನ ಫಿಮೇಲ್ಸ್ ಇರ್ತಾರೆ. ಮಲ್ಲಮ್ಮ ಆಗಿರ್ಬೋದು, ನಮ್ಮ ಯಾರೋ ಸ್ಪಂದನ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ಈ 3 ಜನ ಫಿಮೇಲ್ ಕಂಟೆಸ್ಟೆಂಟ್ ಆಗಿರ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ರಿಷಾ ಗೌಡ ಟೀಮ್, ಅದರಲ್ಲಿ ಗಿಲ್ಲಿ, ಚಂದ್ರಪ್ರಭಾ, ಅದಾದ್ಮೇಲೆ ನಮ್ಮ ಧ್ರುವಂತು, ಕಾವ್ಯ, ಇವರು ರಿಷಾ ಗೌಡ ಇವರು ಒಂದು ಟೀಮ್ ಆಗಿರ್ತಾರೆ. 15 ಜನ ಇರ್ತಾರೆ, 3 ಟೀಮ್, 5 ಟೀಮ್, 3 ಜನ ಲೀಡರ್ ಆಗಿರ್ತಾರೆ, 4 ಜನ ಪ್ಲೇಯರ್ಸ್ ಆಗಿರ್ತಾರೆ. ಈ ಟಾಸ್ಕ್ ಶುರುವಾದಾಗ ಏನಂದ್ರೆ ನನಗೆ ಅನ್ಸಿದ್ದು, ಡೆಫಿನೆಟ್ಲಿ ಹೇಳ್ಬೇಕಂದ್ರೆ ಟಾಸ್ಕ್ ಆಡಿದ್ ಮಾತ್ರ ನಮ್ಮ ಸೂರಜ್ ಟೀಮ್ ತುಂಬಾನೇ ಚೆನ್ನಾಗಿ ಹಾಕಿದ್ರು, ತುಂಬಾ ಎಫರ್ಟ್ ಕೂಡ ಹಾಕಿದ್ರು, ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ರು. ಇಲ್ಲಿ ಏನಾಗುತ್ತಂದ್ರೆ ಈ ಟಾಸ್ಕ್ ಬಗ್ಗೆ ನಾನು ಓವರ್ ಆಗಿ ಹೇಳ್ಬೇಕಂದ್ರೆ, ನನಗೆ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ರಕ್ಷಿತಾ ಸೂಪರ್ ಆಗಿ ಆಡಿದ್ರು, ಚೋಟ್ ಮೆಣಸಿನಕಾಯಿ ತರ ನೋಡಕ್ ಸಣ್ಣ ಇದ್ರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಮತ್ತೆ ನೈಟ್ ಅಲ್ಲಿ ಧನುಷ್ ಅವರ ಒಂದು ಪಾಯಿಂಟ್ಸ್ ಇರ್ತಾವಲ್ಲ, ಆ ಪಾಯಿಂಟ್ಸ್ ಕೂಡ ಕಿತ್ಕೊಂಡು ಅವ್ರು ಸೇವ್ ಮಾಡ್ಕೊಂಡ್ರು. ತುಂಬಾ ಅಂದ್ರೆ ತುಂಬಾ ಅವ್ರ ಟೀಮ್ಗೆ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಆ ಟಾಸ್ಕ್ ಅಂತ ಬಂದಾಗ ಎಲ್ಲ ನಿದ್ದೆ ಕಟ್ಟು 4 ಗಂಟೆ 5 ಗಂಟೆವರೆಗೂ ಎದ್ದಿದ್ರು ಧನುಷ್ ಗೌಡ. ಆದ್ರೆ ಎಲ್ಲ ಒಂದ್ಸಲ ಹಿಡಿದ್ಬಿಟ್ರು, ನೀಟಾಗಿ ಕಳ್ತನ ಮಾಡಿ ನೀಟಾಗಿ ಪ್ಲಾನ್ ಮಾಡ್ಬಿಟ್ರು ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು, ಧನುಷ್ ಗೌಡ ಕಾಯಿನ್ಸ್ ತಗೊಂಡು. ಇನ್ನು ಅದಾದ್ಮೇಲೆ ಈ ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಒಂದು ಆರ್ಗ್ಯುಮೆಂಟ್ ಆಗುತ್ತೆ, ನೋಡೇ ಇರ್ತೀರಾ ನಮ್ಮ ರಘು ಮತ್ತು ನಮ್ಮ ರಿಷಾ ಗೌಡ ಜೊತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ರಿಷಾ ಗೌಡ ಸ್ಲಂಗ್ ಸ್ಲಿಪ್ ಆಯ್ದ್ರ ಅಂದ್ರೆ ಸ್ವಲ್ಪ ಎತ್ತಾಯ್ತು ಅನ್ಸುತ್ತೆ. ಹಂಗಂತ ರಘು ಅವ್ರನ್ನ ಇಲ್ಲಿ ಬ್ಲೇಮ್ ಮಾಡಕ್ ಹೋಗಲ್ಲ, ಅದು ಟಾಸ್ಕ್. ನಿಮ್ಮ ಹತ್ರ ಇರೋ ಕಾಯಿನ್ಸ್ ನಾವು ಕಿತ್ಕೊಳ್ಬೇಕು, ಫೈಟ್ ಮಾಡ್ಬೇಕು, ಅದನ್ನ ಸೇವ್ ಮಾಡ್ಕೋಬೇಕು. ಅಂತ ಟೈಮಲ್ಲಿ ಏನಾಗುತ್ತೆ ಸ್ವಲ್ಪ ಆಟೋಮೆಟಿಕ್ ಹಾಗೆ ಹೀಗೆ ಆಗುತ್ತೆ. ಅದ್ ಬಿಟ್ಬಿಟ್ಟು ಆಗ್ಬಾರ್ದು, ಫಿಸಿಕಲ್ ಆಗ್ಬಾರ್ದು. ದೇಹ ಇದೆ ನಿಂಗೆ, ದೇಹ ಪ್ರದರ್ಶನ ಮಾಡ್ತೀಯಾ, ಬಲಾಢ್ಯ ತೋರಿಸ್ತೀಯಾ, ಅದು ಮಾಡ್ತೀಯಾ ಇದು ಮಾಡ್ತೀಯಾ ಅಂತ ಸ್ವಲ್ಪ ಜಾಸ್ತಿನೇ ಮಾತಾಡೋದು ಅನ್ಸುತ್ತೋ. ಇಲ್ಲಿ ಸಿಂಪಲ್ ಗುರು ಏನ್ ಗೊತ್ತಾ, ಇಲ್ಲಿ ಪುರುಷರು ಮಹಿಳೆಯರು ಅಂತ ಬಂದಾಗ ಏನಾಗುತ್ತಂದ್ರೆ, ನಾನು ಅಲ್ಲಿ ಟಚ್ ಮಾಡ್ದ, ಇಲ್ಲಿ ಟಚ್ ಮಾಡ್ದ, ಹಿಂಗ್ ಮಾಡ್ದ, ಮೇಲೆ ಬಿದ್ದ, ಇದೆಲ್ಲ ಕಾಮನ್ ಆಗಿ ಬರೋ ವರ್ಡ್ಸ್ಗಳು. ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ಅವೆಲ್ಲ ಕಾಮನ್. ನನ್ಗನ್ಸಿದ್ದು ರಘು ಮಾಡಿದ್ದು ತಪ್ಪಿಲ್ಲ ಅಂತ ಅನ್ಸುತ್ತೆ. ಸ್ವಲ್ಪ ರಿಷಾ ಗೌಡ ಕಂಟ್ರೋಲ್ ಆಗಿದ್ದು ತುಂಬಾ ಚೆನ್ನಾಗಿದ್ದಿತ್ತು. ಅಲ್ಲೆಲ್ಲ ಸ್ವಲ್ಪ ಚಂದ್ರಪ್ರಭಾ, ಗಿಲ್ಲಿಯವರು ಬೀಳ್ತಾರೆ, ಅದು ಕಾಮನ್. ಟಾಸ್ಕ್ ಆಡಿದಾಗ ಅವೆಲ್ಲ ಮಾಡಿದಾಗ ಆಟ ಗೆಲ್ಬೇಕು, ಟಾಸ್ಕ್ ಬೇಕು, ನಾನು ಚೆನ್ನಾಗಿರ್ಬೇಕಂದ್ರೆ ಆಗಲ್ಲ. ಗಾಯಗಳಾಗ್ತವೆ, ಮೇಲೆ ಕೆಳಗೆಲ್ಲ ಬೀಳ್ತಾರೆ, ಸ್ವಲ್ಪ ಮ್ಯಾನ್ ಹ್ಯಾಂಡ್ಲಿಂಗ್ ಆಗುತ್ತೆ, ಎಲ್ಲಾನು ಆಗುತ್ತೆ. ಗೆಲ್ಬೇಕಾದ್ರೆ ಕಂಪಲ್ಸರಿ ಮಾಡ್ಲೇಬೇಕಾಗುತ್ತೆ. ಅದಾಗ್ತಾ ಇತ್ತು. ಇನ್ನು ಈ ಟಾಸ್ಕ್ ಅಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಇರುತ್ತೆ. ಈ ಎಲ್ಲಾ ರೌಂಡ್ ಗಳಲ್ಲಿ ಆಡಿದಾಗ ಫಸ್ಟ್ ರೌಂಡ್ ಅಲ್ಲಿ ಇಬ್ರು ಹೋಗ್ತಾರೆ, ಧ್ರುವಂತು, ನಮ್ಮ ಗಿಲ್ಲಿ ಹೋಗ್ತಾರೆ ಇವ್ ಟೀಮ್ ಇಂದ. ಆ ಟೈಮ್ ಇಂದ ಸೂರಜ್, ಅಭಿಷೇಕ್ ಬರ್ತಾರೆ. ಮತ್ತೆ ಅದಾದ್ಮೇಲೆ ರಘು ಟೀಮ್ ಇಂದ ರಘು, ಧನುಷ್ ಬರ್ತಾರೆ. ಇದರಲ್ಲಿ ಸುಮಾರಾಗಿ ಪಾಯಿಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂತಾರೆ. ಬಟ್ ಅದು ಕಲೆಕ್ಟ್ ಮಾಡ್ಕೊಂಡಾಗ ಗಿಲ್ಲಿ ಪಾಯಿಂಟ್ಸ್ ಎಲ್ಲ ಕಿತ್ಕೊಂಡ್ಬಿಡ್ತಾರೆ. ಗಿಲ್ಲಿ ಹೇಳ್ತಾರೆ, ನಾನು ಚಡ್ಡಿ ಹಾಕಿಲ್ಲ, ಒಳಗಡೆ ಪ್ಯಾಂಟ್ ಹಾಕಿಲ್ಲ, ಚಡ್ಡಿ ಹಾಕಿಲ್ಲ ಅಂತ ಹೇಳಿದ್ರು ಕೂಡ ಬಿಡಂಗಿಲ್ಲ ಮಾರೆ, ಕಿತ್ಕೊಂತಾರೆ. ಒಂದೊಂದು ಸತ್ಯ ಈ ಟಾಸ್ಕ್ ಗಳಲ್ಲಿ ಈ ರೀತಿ ಇದ್ದಾಗ, ತುಂಬಾ ಸೀರಿಯಸ್ ಇದ್ದಾಗ ಕೂಡ ಸ್ವಲ್ಪ ಕಾಮಿಡಿ ಮಾಡಕ್ಕೆ ಪ್ರಯತ್ನ ಪಡ್ತಾನೆ ಗಿಲ್ಲಿ. ಮಾಡ್ತಾನೆ ಕೂಡ, ನಾವು ನಗ್ತೀವಿ ಕೂಡ. ಬಟ್ ಸ್ವಲ್ಪ ಸೀರಿಯಸ್ ಇರೋ
ಆಡಿಯನ್ಸ್ಗೆ ಅದು ಇಷ್ಟ ಆಗಲ್ಲ ಅನ್ಸುತ್ತೆ. ಯಾಕಂದ್ರೆ ಒಂದು ಟಾಸ್ಕ್ ಅಂತ ಬಂದಾಗ ಏನಾದ್ರೂ ಇದ್ದಾಗ ಅದು ಕರೆಕ್ಟ್ ಆಗಿ ಕ್ಲಿಯರ್ ಕಟ್ ಆಗಿ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಕೂಡ ಕಂಟೆಂಟ್ ಕೊಡೋಣ, ಕಾಮಿಡಿ ಮಾಡೋಣ ಅಂದ್ರೆ ಅಲ್ಲಿ ಏನಾಗುತ್ತೆ ಸ್ವಲ್ಪ ಮೈನಸ್ ಆಗಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ. ಗಿಲ್ಲೆಲ್ಲ ಕಿತ್ಕೊಂತಾರೆ. ಅದಾದ್ಮೇಲೆ ನಮ್ಮ ಧನುಷ್ ತರ ರಕ್ಷಿತಾ ಶೆಟ್ಟಿ ಬೆಳಿಗ್ಗೆನೆ ಕಿತ್ಕೊಂಡ್ಬಿಡ್ತಾರೆ, ಬೆಳಿಗ್ಗೆ ಅಷ್ಟೊತ್ತಲ್ಲಿ. ಈ ರೀತಿ ಟಾಸ್ಕ್ ಅಂತ ಪರ್ಫಾರ್ಮೆನ್ಸ್ ಅಂತ ತಂದಾಗ ತುಂಬಾನೇ ಅದ್ಭುತವಾಗಿತ್ತು ಪರ್ಫಾರ್ಮೆನ್ಸ್. ಲೇಡೀಸ್ ಅಂತ ತಗೊಂಡಾಗ ರಕ್ಷಿತಾ ಶೆಟ್ಟಿ ತುಂಬಾ ಚೆನ್ನಾಗಿ ಆಡ್ತಾರೆ. ಮೇಲ್ ಅಂತ ತಗೊಂಡಾಗ ನಮ್ಮ ರಘು ಆಲ್ಮೋಸ್ಟ್ ಚೆನ್ನಾಗಿ ಆಡಿದ್ದಾರೆ, ಧನುಷ್ ಚೆನ್ನಾಗಿ ಆಡಿದ್ದಾರೆ, ಸೂರಜ್ ಅವರಾಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಸ್ವಲ್ಪ ತುಂಬಾನೇ ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಆಗಿತ್ತು ಟಾಸ್ಕ್ ಅಂತ ತಗೊಂಡಾಗ. ಈ ರೀತಿ ಆಗಿತ್ತು. ಇನ್ನು ಅದಾದ್ಮೇಲೆ ಕೊನೆಗೆ ಏನಾಗುತ್ತಂದ್ರೆ ಈ ಟಾಸ್ಕ್ ಎಲ್ಲ ಆದ್ಮೇಲೆ ಕಂಪ್ಲೀಟ್ ಆಗಿ ನಾನು ಹೇಳ್ದಲ್ಲ ಆಲ್ರೆಡಿ, ಗಿಲ್ಲಿ ಸ್ವಲ್ಪ ಚಂದ್ರಪ್ರಭಾ ಅವ್ರು ಸ್ವಲ್ಪ ಬದಲಾಗ್ಲಿ ಅಂತ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಫೈಟ್ಸ್ ಕೂಡ ಆಗ್ತವೆ ಟಾಸ್ಕ್ ಅಲ್ಲಿ. ಆ ರೀತಿ ಈ ರೀತಿ ಎಲ್ಲ ಬ್ಲೇಮ್ ಎಲ್ಲ ಪಾಪ ರಿಷಾ ಗೌಡ ಏನಂದ್ರೆ ಊಟನೇ ಮಾಡಲ್ಲ, ಅಳ್ತಾ ಇರ್ತಾರೆ, ಕಣ್ಣಲ್ಲೆಲ್ಲ ನೀರ್ ಬರ್ತಾ ಇರುತ್ತೆ, ನಾನೆಲ್ಲ ಬ್ಲೇಮ್ ಮಾಡ್ತಾರೆ, ನಾನು ಊಟ ಮಾಡಲ್ಲ ಅಂತ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಉಸ್ತುವಾರಿಗಳಾಗಿ ನಮ್ಮ ಅಶ್ವಿನಿ ಗೌಡ ಮತ್ತು ಇವರು ಸುಧೀರ್ ಅವರು ಇರ್ತಾರೆ. ಅಲ್ಲಿ ಉಸ್ತುವಾರಿಗಳಿಗೆ ಅಷ್ಟೊಂದು ಸ್ಕೋಪ್ ಏನಿರಲ್ಲ, ಅವ್ರು ಏನ್ ಮಾಡಕ್ ಆಗಲ್ಲ, ಕಾಯಿನ್ಸ್ ಮಾತ್ರ ತೆಗೆದಿಟ್ಕೋಬೇಕು, ಸೇವ್ ಮಾಡ್ಕೋಬೇಕು ಅಷ್ಟೇನೆ. ಕಾವ್ಯ ಕೂಡ ಪರವಾಗಿಲ್ಲ, ತುಂಬಾನೇ ಚೆನ್ನಾಗಿ ಟಾಸ್ಕ್ ಆಡಿದ್ರು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ವೀಕ್ ಟೀಮ್ ಗಳಿದ್ದಾಗ ಸ್ಟ್ರಾಂಗ್ ಟೀಮ್ ಗೆಲ್ಲೋದು ಸಹಜ ಆಗುತ್ತೆ. ಆ ರೀತಿ ಆಗ್ತಾ ಇತ್ತು. ನಿನ್ನೆ ಎಪಿಸೋಡ್ ನೋಡಿದಾಗ ಮುಖ್ಯವಾಗಿ ನಂಗೆ ಅನ್ಸಿದ್ದು ಇಷ್ಟು ಮಾತ್ರನೇ, ಜಾನವರು ಪರವಾಗಿಲ್ಲ ಚೇಂಜ್ ಬದಲಾಗಿದ್ದಾರೆ, ಅಶ್ವಿನಿ ಗೌಡ ಸ್ವಲ್ಪ ಡೌನ್ ಆಗಿದ್ದಾರೆ, ಸುಧೀರ್ ಅದೇ ಬಕೆಟ್ ಹಿಡಿತಾ ಇದ್ದಾನೆ, ಸೂರಜ್ ಸೂಪರ್, ನಮ್ಮ ರಿಷಾ ಗೌಡ ಡೇಂಜರ್ ಅಲ್ಲಿ ಇದ್ದಾರೆ, ಅಂದ್ರೆ ಆಟದಲ್ಲಿ ಡೇಂಜರ್ ಇದ್ದಾರೆ, ತುಂಬಾ ಡೇಂಜರ್ ಇದ್ದಾರೆ, ಚೆನ್ನಾಗಿ ಆಡ್ತಾರೆ. ಇನ್ನು ಅದಾದ್ಮೇಲೆ ಇವರಿಬ್ರು ಬದಲಾಗ್ಬೇಕಂದ್ರೆ ಕಾವ್ಯ ಆಸ್ ಇಟ್ ಈಸ್ ಒಳ್ಳೆ ಹ್ಯೂಮನ್ ಬೀನ್ ಅಂತ ಹೇಳ್ಬೋದು. ನಮ್ಮ ರಾಸಿಕಾ ಕಾಣ್ಲಿಲ್ಲ, ಅವರೆಲ್ಲ ಕಾಯಿನ್ಸ್ ಎಲ್ಲ ಕಳ್ಕೊಂಡ್ಬಿಟ್ರು. ಇರೋ ಸ್ವಲ್ಪ ಕಾಯಿನ್ಸ್ ಕೂಡ ಚಂದ್ರಪ್ರಭಾ ಅದನ್ನ ಕಳ್ತನ ಮಾಡಿ ಹೋಗಿ ಅವ್ರಿಗೆಲ್ಲ ಕೊಡ್ತಾರೆ, ಆಮೇಲೆ ತಗೊಂತಾರೆ. ಸ್ವಲ್ಪ ಮೆಚೂರ್ಡ್ ಆಗಿ ಸ್ವಲ್ಪ ಕ್ಲೀನ್ ಆಗಿ ಆಲೋಚನೆ ಮಾಡ್ಬೇಕಾಯ್ತು ಆಟದಲ್ಲಿ. ಆ ರೀತಿ ಆಗಿತ್ತು. ಇನ್ನ ಕಂಟೆಸ್ಟೆಂಟ್ ಗಳು ತಗೊಂಡಾಗ ಹೇಳ್ತೀನಲ್ಲ, ಚಂದ್ರಪ್ರಭಾ ಗಿಲ್ಲಿ ಅವ್ರು ಬದಲಾಗಬೇಕು, ಜಾಹ್ನವಿ ಅಶ್ವಿನಿ ಕೂಡ ಸ್ವಲ್ಪ ಬದಲಾಗಿ ಆಡ್ತಾ ಇದ್ದಾರೆ, ಸೂರಜ್ ಸೂಪರ್, ರಘು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ, ರಿಷಾ ಗೌಡ ಡೇಂಜರ್ ಇಲ್ಲಿದ್ದಾರೆ. ಆಮೇಲೆ ನಮ್ಮ ಸ್ಪಂದನ ಕಾಣಿಸಲೇ ಇಲ್ಲ ಎಪಿಸೋಡ್ ಅಲ್ಲಿ. ಸ್ಪಂದನ ಅವರು ವೇಸ್ಟ್ ಅನ್ಸುತ್ತೆ, ಯಾಕಂದ್ರೆ ಅಷ್ಟೊಂದು ಏನು ಕಾಣಿಸಿಲ್ಲ. ಮಾಳ್ ಅವರು ಪರವಾಗಿಲ್ಲ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಬಂದ್ರು, ಟಾಸ್ಕ್ ಅಲ್ಲಿ ಸ್ವಲ್ಪ ಇನ್ಕ್ಲೂಡ್ ಆಗಿದ್ರು. ಟೀಮ್ ಪರ್ಫಾರ್ಮೆನ್ಸ್ ಅಂತ ತಗೊಂಡಾಗ ನನಗೆ ಇಷ್ಟ ಟೀಮ್ ಏನಂದ್ರೆ ಸೂರಜ್ ಅವರ ಟೀಮು. ಯಾಕಂದ್ರೆ ಅಲ್ಲಿ ಕೋಆರ್ಡಿನೇಷನ್ ಅದೇ ರೀತಿ ಇದೆ, ಟೀಮ್ ಸಪೋರ್ಟ್ ಇದೆ, ಇನ್ವಾಲ್ವ್ಮೆಂಟ್ ಇದೆ, ಗ್ರೂಪ್ ಆಗಿ ಟೀಮ್ ಆಗಿ ಟಾಸ್ಕ್ ಆಡ್ತಾ ಇದ್ದಾರೆ. ಗಿಲ್ಲಿ ಅದೇ ರಿಷಾ ಗೌಡ ಟೀಮ್ ಅಂತ ತಗೊಂಡಾಗ ಇವ್ರೇನಂದ್ರೆ ಇಂಡಿವಿಜುವಲ್ ಆಗಿಲ್ಲ ಬಿಡಿ, ಬಟ್ ಏನಂದ್ರೆ ಗ್ರೂಪ್ ಒಂದೇ ತರ ಇರಲ್ಲ, ಇನ್ವಾಲ್ವ್ಮೆಂಟ್ ಇಲ್ಲ, ಒಂದು ಮಾತ್ರ ಮೇಲೆ ನಿಲ್ಲಲ್ಲ, ಅವರೇ ಸಪರೇಟ್ ಇವರೇ ಸಪರೇಟ್ ಅನ್ನೋ ರೀತಿ ಆಡ್ತಾ ಇದ್ರು. ಇನ್ನು ರಘು ಅಂತ ತಗೊಂಡ ಬಲ ಇದೆ, ಸ್ಟ್ರೆಂತ್ ಇದೆ, ಬಟ್ ಇದೇನಂತಾರೆ ಅದು ಕೋಆರ್ಡಿನೇಷನ್ ಇಲ್ಲ, ಅವ್ರ ಹತ್ರ ಕರೆಕ್ಟ್ ಆಗಿ ಮಾತಾಡ್ತಿಲ್ಲ, ಒಬ್ರಿಗೊಬ್ರು ಕಾನ್ವರ್ಸೇಷನ್ ಮಾಡ್ತಾ ಇಲ್ಲ. ಆ ರೀತಿಯಾಗಿತ್ತು ಟೀಮ್ ಗಳನ್ನ ತಗೊಂಡಾಗ. ಟೀಮ್ ಪರ್ಫಾರ್ಮೆನ್ಸ್ ತಗೊಂಡಾಗ ಸೂರಜ್ ಆಡ್ತಾ ಇದ್ರು. ಸಿಂಗಲ್ ಅಂತ ತಗೊಂಡಾಗ ಫೀಮೇಲ್ ಅಲ್ಲಿ ರಕ್ಷಿತಾ ಶೆಟ್ಟಿ ಚೆನ್ನಾಗಿ ಆಡ್ತಾರೆ. ಮೇಲ್ ಅಂತ ತಗೊಂಡಾಗ ರಘು ಆಗಿರ್ಬೋದು, ನಮ್ಮ ಅಭಿಷೇಕ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಆಡ್ತಾರೆ. ಗಿಲ್ಲಿ ಕಾಮಿಡಿ ಆಗಿತ್ತು ಟಾಸ್ಕ್ ಅಲ್ಲಿ, ಪರವಾಗಿಲ್ಲ ಕಾಣಿಸ್ಕೊಂತಾನೆ. ಗಿಲ್ಲಿ ಸ್ಕ್ರೀನ್ ಸ್ಪೇಸ್ ತುಂಬಾನೇ ಸಿಗ್ತಾ ಇತ್ತು ಅಂತ ಹೇಳ್ಬೋದು. ಮತ್ತೆ ನಿನ್ನೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಹೇಗ ಅಂತ ಕಮೆಂಟ್ ಮಾಡಿ. ನನ್ಗನ್ಸಿತ್ತು ಇವೆಲ್ಲ ಇಷ್ಟು ಹೈಲೈಟ್ ಪಾಯಿಂಟ್ಸ್ ಮಾತ್ರ ಅನ್ಸ್ತು, ಅಷ್ಟೊಂದೇನು ಓವರ್ ಆಗಿತ್ತ ಅಂದ್ರೆ ಸೇಮ್ ಬಟ್ ಬೋರಿಂಗ್ ಅನ್ಕೊಳ್ಳಿ. ಆ ಟಾಸ್ಕ್ ಅಲ್ಲಿ ಮಾತ್ರ ಸ್ವಲ್ಪ ಇತ್ತು. ಈ ಟಾಸ್ಕ್ ನ ಇವ್ರು 3-4 ಅವರ್ ತೋರಿಸಿರ್ತಾರೆ, ನಮ್ ಕೊನೆಗೆ ಹಾಫ್ ಅನ್ ಅವರ್ ಅಲ್ಲೇ ಟಾಸ್ಕ್ ಎಲ್ಲ ತೋರಿಸ್ತಾರೆ. ಇವತ್ತು ಕೂಡ ಅದೇ ಟಾಸ್ಕ್ ಇರುತ್ತೆ. ನಾನು ಆಲ್ರೆಡಿ ಟಾಸ್ಕ್ ಇದೇ ರೀತಿ ಇರುತ್ತೆ ಅಂತ ಹೇಳಿ ಲೈವ್ ಅಪ್ಡೇಟ್ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಈ ಟಾಸ್ಕ್ ಗೆದ್ದವ್ರು ಯಾರಾದ್ರೂ ಕೂಡ ಗೊತ್ತಾಗಿದೆ ಲೈವ್ ಅಲ್ಲಿ ನಿನ್ನ ಎಪಿಸೋಡ್ ಅಲ್ಲಿ, ಅದು ಕೂಡ ಹೇಳಿದೀನಿ, ಹೋಗಿ ಚೆಕ್ ಮಾಡ್ಕೋಬಹುದು ಯಾರು ಗೆದ್ದಿದ್ದಾರೆ ಅಂತ ಹೇಳಿ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ರಿಷಾ ಗೌಡ, ವೈಲ್ಡ್ ಕಾರ್ಡ್ ಎಂಟ್ರಿ ರಘು ಅವ್ರು ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.